ಅಮ್ಮವ್ರು ಕರೆದವ್ರೆ ಅಂದರೆ ಏಕೆಂದ್ರೆ ಸಂಬಳ ಜಾಸ್ತಿ ಮಾಡ್ಬೋದು. ಇರ್ಬೋದು ಓದ್ಕಿತ್ತ ನಮ್ಮನ್ನೆಲ್ಲ ಕರ್ಸಿ ಮಕ್ಳಿಗೆ ಬಟ್ಟೆ ಸಿಹಿ ಎಲ್ಲ ಕೊಟ್ಟಿರಲ್ಲ, ಅದು ನೆನಪಾಯ್ತು ಇಟ್ಕೊಂಡ ನನಗೆ. ಎಲ್ಲ ಬಂದಾಯ್ತಾ? ಬಂದಾರ ಅಮ್ಮವ್ರೆ. ಇವತ್ತಿ ಸಿಕ್ಕಾಕೋತೀರಿ ನೀವೆಲ್ರು ಅಂತ ಸಂದಾಗ ಗೊತ್ತೈತೆ. ಬಾಯ್ ಬಿಡ್ರಲ್ಲ, ಕಾರ್ನ ಯಾರು ಸರ್ವಿಸಿಗೆ ತಕೊಂಡ್ವಾಗಿದ್ದು? ಮರೆ ತಿಂಗಳು ಪ್ರಕಾರ ಈ ಕಿತ್ತ ಯಾರು ಸರ್ವಿಸಿಗೆ ತಗೊಂಡೋಗಿಲ್ಲ ಮರೆ. ಏನಾಯ್ತವ? ಹೇಳ್ತೀನಿ ಇರುದಾರೆ. ಏಯ್ ಬಾಯ್ ಬಿಟ್ರೆ ಸರಿ, ಇಲ್ಲ ಡೇಟ ಹೇಳ್ಬಿಡಿ ಯಾರು ಮಾಡಿಸಿದ್ದು. ಓದ್ಕಿತ್ತ ನಾವು ಮಾಡ್ತಿಲ್ಲ ಮರೆ. ಯಾರು ಏನು ಮಾಡಿಸಿದ್ರು ಅತ್ತೆ? ಅದೇ ಕಣವ, ನಾನು ನೀನು ಪರೀಕ್ಷೆಗೆ ಹೋದಾಗ ಬೀರೆ ಕೀಳ್ತಿರ್ಲಿಲ್ವಲ್ಲ, ಅದನ್ನ ಯಾರು ಮಾಡಿದ್ದು ಅಂತ ವಿಚಾರಿಸ್ಕೊತಿದ್ದೀನಿ. ಈಗ ಅವ್ನು ಯಾರು ಅಂತ ಗೊತ್ತಾದರೆ ಇಲ್ಲೇ ನೆಲ ಅದ್ದು ಗುಂಡಿ ತೋಡ್ಬಿಡ್ತೀನಿ. ಮೊದಲೇ ಅತ್ತೆ ವಿಚಿತ್ರವಾಗಿ ಆಡ್ತಿದ್ದಾರೆ. ಇವ್ರು ದೇವಸ್ಥಾನಕ್ಕೆ ಹೋದಾಗ ನಾನೇ ಅಟ್ಯಾಕ್ ಮಾಡಿಸಿದ್ದು ಅಂತ ಗೊತ್ತಿದ್ರು ಸುಮ್ಮನಿದ್ದಾರೆ. ಇನ್ನಿದು ಗೊತ್ತಾದರೆ ಬಾಯ್ ಬಿಡ್ರಲ್ಲ, ಮಾತಾಡ್ಲಿಲ್ಲ ಅಂದ್ರೆ ಇವತ್ತು ಬಂಗಾರಮ್ಮನ ಇನ್ನೊಂದು ಮುಖ ನೋಡ್ಬೇಕಾಯ್ತದೆ. ಅಲ್ಲ, ಅದು ಯೋಡ್ ಧೈರ್ಯ ಇದ್ರೆ ನನ್ನ ಸೊಸೆನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ದೀಟ ಯೋಳಿ ಇದಕ್ಕೆಲ್ಲ ಸುಪಾರಿ ಕೊಟ್ಟಿದ್ಯಾರು? ಬಂಗಾರ, ಅವರೆಲ್ಲ ನಮ್ಮವ್ರು ಯಾವತ್ತು ಹಿಂಗೆ ಮಾಡಲ್ಲ ಅಂತ ನಿನ್ಗೆ ಗೊತ್ತಿಲ್ವೇ? ಹೂನವ, ಇವರೆಲ್ಲ 10 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿರೋರು. ಈಟ್ ದಿನ ಆಗದಿರೋದು ಈಗ ಆಗದೆ ಅಂದರೆ ಅದು ಗಾಡಿ ಸಮಸ್ಯೆನೇ ಇರಬೇಕು. ಆದರೆ ನನ್ಗೆ ಹಂಗೆ ಅನ್ನಿಸ್ತಿಲ್ವಲ್ಲ ಬರೇ, ಯಾರೋ ಬೇಕು ಅಂತಲೇ ನನ್ನ ಸೊಸೆನ ಮುಗಿಸ್ಬೇಕು ಅಂತಲೇ ಹಿಂಗೆಲ್ಲ ಮಾಡವ್ರೆ ಅಂತ ಅನ್ನಿಸ್ತೈತೆ. ಮೋಸ್ಟ್ಲಿ ಅತ್ತೆ ನಾನೇ ಈಗ ಮಾಡಿಸಿದ್ದು ಅಂತ ಗೊತ್ತಿದ್ದು ಈಗ ನನ್ನ ಕಂಡುಹಿಡಿಯೋಕೆ ಏನಾದರೂ ಟ್ರಿಕ್ ಮಾಡ್ತಿದ್ದಾರಾ? ನೀವೇ ಯಾರು ಮಾಡಿದ್ದು ಅಂತ ಬಾಯ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಎಲ್ರೂ ಕೆಲಸದಿಂದ ಕಿತ್ತಾಕ್ತೀನಿ. ಅಮ್ಮವ್ರೆ ದಯವಿಟ್ಟು ಹಂಗೆ ಮಾಡಬೇಡಿ. ನಿಮ್ಮ ನಂಬಿ ನಮ್ಮ ಸಂಸಾರ ನಡೀತಿರೋದು. ಈಗಲೂ ಅಷ್ಟೇ ಅಮ್ಮವ್ರೆ, ಓದ್ಕಿತ್ತ ನಮ್ಮ ಮಕ್ಕಳು ಬಟ್ಟೆ ಬರೆ ಕೊಟ್ಟಂಗೆ ಈ ಕಿತ್ತನೂ ಕೊಡ್ತಿರೋನೋ ಅಂತ ಅಂದ್ಕೊಂಡ್ವಿ ಅಮ್ಮವ್ರೆ. ಅನ್ನ ತಿಂದು ಮನೆಗೆ ಕನ್ನ ಹಾಕೋರಲ್ಲ ಅಮ್ಮವ್ರೆ ನಾವು. ನನಗೆ ರಾಧಾನೇ ಇದನ್ನ ಮಾಡಿರೋದು ಅಂತ ಅನುಮಾನ, ಆದರೆ ಅವಳು ಬಾಯಿ ಬಿಡೋ ಹಂಗೆ ಕಾಣ್ತಿಲ್ಲ. ಪಾಪ ಇವರೆಲ್ಲ ಏನೂ ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸ್ತಿದ್ದಾರೆ. ಅತ್ತೆ, ಇನ್ನೂರು ಯಾರು ಈ ಕೆಲಸ ಮಾಡಿಲ್ಲ ಅತ್ತೆ. ಇಲ್ಲ ಸ್ನೇಹ, ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಅಲ್ಲ, ನೀನು ಯೋಚನೆ ಮಾಡು, ನಮ್ಮ ಕಾರ್ನ ಓಡಿಸೋದು ಇವರೇ ಅಂದ್ಮ್ಯಾಕೆ ಈ ಕೆಲಸವ ಇವ್ರು ಬಿಟ್ಟಿನ ಯಾರು ಮಾಡ್ತಾರೆ? ನನಗೆ ನನ್ನ ಮನೆಯವ್ರ ಮುಖ್ಯ ಸ್ನೇಹ. ಒಂದು ಕಿತ ನನ್ನ ನಂಬಿಕೆ ಕಳ್ಕೊಂಡ್ರೆ ಅದನ್ನ ಮತ್ತೆ ಪಡೆಯೋದು ಸ್ಯಾನೆ ಕಷ್ಟ ಅಂತ ನಿನಗೆ ಗೊತ್ತಿಲ್ವೇ? ಆದರೂ ಸತ್ಯ ಗೊತ್ತಿಲ್ಲದೆ ನಾವು ಇಲ್ಲ ಸ್ನೇಹ, ಇದು ನನ್ನ ಕುಟುಂಬದ ಪ್ರಶ್ನೆ. ನಂಗೆ ಯಾಕೋ ಈಟ್ ವರ್ಷ ಇವ್ರ ಮ್ಯಾಕಿದ ನಂಬಿಕೆ ಈಗ ಬರ್ತಾ ಇಲ್ಲ. ಯೋನ್ರಿ, ನೀವೇನು ಹೇಳ್ತೀರಾ? ನಾನು ಮಾಡಿದ ನಿರ್ಧಾರ ಸರಿಯಾಗಾಯ್ತೋ ಇಲ್ವೋ? ಮನೆಯವ್ರಂತ ಬಂದಾಗ ನಿನಗೆ ಮನೆಯವರು ಅಷ್ಟೇ ಮುಖ್ಯ ಆಗ್ತಾರಂತ ನನ್ಗೆ ಗೊತ್ತಿರೋ ವಿಚಾರನೇ. ಈಟ್ ಸಾಕುರಿ ಕೇಳ್ರಲ್ಲ, ನಿಮ್ಮೆಲ್ರೂ ಕೆಲಸದಿಂದ ತೆಗ್ದಾಕ್ತೀವಿ. ಇದು ಬಂಗಾರಮ್ಮನ ಆಜ್ಞೆ. ನನ್ಗೆ ಯಾವತ್ತಿದ್ರೂ ನನ್ನ ಮನೆಯವ್ರ ಆಟೆ ಮುಖ್ಯ. ನಮ್ಮ ಮಧ್ಯೆ ನಿಮ್ಮಂಥ ಹುಳುಗಳು ಸೇರ್ಕೊಂಡ್ರೆ ಯಾವತ್ತಿದ್ರೂ ಅಪಾಯ. ವಾದಂಡ
ಇವ್ರೆಲ್ರಿಗೂ ಯಾರಿಗೂ ಒಂದು ಬಿಡ್ಗಸ್ಕೊಡ್ದಂಗೆ ಕೊಳಿಸ್ತಾ ಇರು. ಅಮರೇ, ಹೋದ ತಿಂಗಳು ಮುನ್ಸಮಿ ಸಂಬಳ ನಮ್ಮ ಹತ್ರಲ್ಲೇ ಇದೆ. ಕೊಡೋ ಅವಶ್ಯಕತೆನೂ ಇಲ್ಲ. ಕಳ್ಸಿ ಅವ್ರನ್ನ. ಹಾಂ ನಡ್ರಪ್ಪ, ಎಲ್ಲ ನಡ್ರಿ. ಅಮರೇ, ಇವತ್ತು ಕೆರಗಡಿತವ ಶಾನ್ ಬಾಬರ್ನ ಭೇಟಿ ಮಾಡೋದೈತೆ. ಅಮರೇ, ಅಲ್ಲಿಗೆ ಹೋಗೋಕ್ಕೆ ಡ್ರೈವರ್ ಬೇಕಲ್ಲೂರ? ಈಗೊಬ್ಬ ನಂಬಕಿಸ್ತ ಹುಡುಗ ಇಲ್ಲಿಗೆ ಬರ್ತಾನೆ. ಇನ್ಮ್ಯಾಕೆ ಅವನೇ ನಮ್ಮ ಗಾಡಿನ ಓಡಿಸ್ತಾನೆ. ಯಾರು ಬಂದಾರ? ರಾಜೇಶ್ವರಿ, ರಾಜೇ, ಮನೆಗೆ ನಿರೋದ್ನೆಲ್ಲ ಅವತ್ತೇ ಬಳ್ಕೊಂಡು ಹೋದೆ ತಾನೆ, ಈಗೇನು ತಗೊಂಡು ಹೋಗಕ್ ಬಂದಿದ್ಯಾ? ನಿನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಇದೇನು ಹೊಸ ಆಟ ಶುರು ಮಾಡಿದ್ಯಾ? ಯಾಕಕ್ಕೂ ಬಾಬಾ ಮನೆಗೆ ಬಂದಾಗಾದ್ರೂ ನಾಲ್ಕು ಒಳ್ಳೆ ಮಾತು ಮಾತಾಡಬಾರ್ದೆ? ಬದುಕಿರೋವರೆಗೂ ಇವಳು ಭಯಕ್ಕೆ ಬರೋಕ್ಕಿಲ್ಲ, ಒಳ್ಳೆ ಮಾತು. ಅದು ಸರಿ, ನೀನೇನು ಬಾಬು ಅಪರೂಪಕ್ಕೆ ಮನೆಗೆ ಬಂದ್ಬಿಟ್ಟಿದ್ಯಾ? ಬರಬೇಕಾಯ್ತು, ಅದಕ್ಕೆ ಬಂದೆ. ಅಂದ್ರೆ ಕಾರಣ ನಿಮ್ಮ ಅಕ್ಕನ ಕೇಳು. ಏ ನೀನೇನೋ ಅವೇ ಏಳಿ ತಕ್ಷಣ ನನ್ನ ಮಕ್ಕ ನೋಡ್ತಿದ್ಯಾ? ಕಳೆ, ಮರ್ಯಾದೆಯಿಂದ ಬದುಕೋರ್ಗೆ ಒಂದೇ ಒಂದು ಮಾತು ಸಾಕಂತ. ಏನಂದೆ? ಮರ್ವಾದೆ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ಹಿಂಗೆ ಮಾತಾಡ್ತಿದ್ರೆ ನಿನ್ನ ಕೆನ್ನೆ ಕಡುಬಾಗೋಯ್ತದೆ ಹುಷಾರು. ಅಯ್ಯಯ್ಯೋ, ಅದೇನು ಮಾತಾಡಬೇಕೋ ನೀವಿಬ್ಬರ ಮಾತಾಡ್ಕೊಳ್ಳಿ, ನಾನು ಯಾಕೆ ಮಧ್ಯೆ? ಏ ಈ ವಯ್ಯನ್ ತವ ನನ್ಗೇನು ಮಾತಿಲ್ಲ, ಮೊದಲು ಈ ವಯ್ಯನ ಆಚೆ ಕಳ್ಸು. ಹೋಯ್ತೀನಿ, ಆದರೆ ಯಾವ ಮನೆಯಾಳ ಕೆಲಸಕ್ಕೆ 10 ಲಕ್ಷ ಡ್ರಾ ಮಾಡ್ಕೊಂಡಿದ್ದೆ ಅಂತ ಹೇಳು, ಈಗಲೇ ಹೊಂಟೋಯ್ತೀನಿ. ನಂಜಮ್ಮ, ನಾನು ನಿನಗೆ ಫೋನಲ್ಲೇ ಹೇಳಿವ್ನಿ ನನ್ನ ತವ ದುಡ್ಡಿಲ್ಲ ಅಂತ, ಮತ್ತ್ಯಾಕೆ ಮನೆ ತವ ಬಂದೆ? ಅದು ಯಾಕೆ ಹಂಗಂದೀಯ ರಾಜಿ? ಡಾಕ್ಟ್ರನ್ನ ಅಲ್ಲಿಂದ ಆಚೆ ಕಳಿಸ್ಬೇಕು ಅಂದರೆ 10 ಲಕ್ಷ ಕೊಡಲೇಬೇಕು. ಕೊಡು, 10 ಲಕ್ಷ ಅಲ್ದಿದ್ರೆ ನಿನ್ನ ತವ 20 ಲಕ್ಷ ಇದ್ರೆ 20 ಲಕ್ಷನೂ ಕೊಡು. ಇದು ಯಾಕೆ ಹಿಂಗೆ ಮಾತಾಡಿಯ? ನನ್ನ ತವ ದುಡ್ಡು ಅದೇ. ನಮ್ಮ ಮನೆಗೆ ಹೋಗಿ ಏನಾರು ದುಡ್ಡು ತಗೊಂಡ್ರೆ ನನ್ನ ಮಗ ಚಂದ್ರು ಗೊತ್ತಾಯ್ತದೆ. ಅವ್ನಿಗೇನಾರ ನಮ್ಮ ಮಗುನ ಸಾಯ್ಸೋಕ್ಕೆ ಆ ಡಾಕ್ಟ್ರ್ ತವ ಡೀಲ್ ಮಾಡ್ಕೊಂಡಿವ್ನಿ ಅಂತ ಗೊತ್ತಾಯ್ತು ಅಂತ ಇಟ್ಕ ಅಟ್ಟೆಯ ನನ್ನ ಮಣ್ಣಲ್ಲೇ ಊತ ಹಾಕ್ಬಿಡ್ತಾನೆ. ಕಂಡ್ರೆ ಉರಿದು ಬೀಳ್ತಿದ್ದ ಅಂಥವ್ನ ನನ್ನ ದಾರಿ ತಂದ್ಕೋಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿವ್ನಿ, ಅದು ನಿಂಗೂ ಗೊತ್ತೇ ಅಲ್ವೇ? ನನಗೂ ಅರ್ಥ ಆಯ್ತದೆ, ಆದರೆ ಕೊಡೋಗೀಗ ನನ್ನ ತವ ದುಡ್ಡು ಇರ್ಬೇಕಲ್ವೇ? ನಿನ್ನ ತವ ಇಲ್ಲಿದ್ರೇನಂತೆ, ಬೇರೆ ಯಾರ ತವ ಹತ್ರ ಈಸ್ಕೊಡು. ಆಳ ನನ್ನ ತಲೆಗೆ ಏನು ಒಳಿತಿಲ್ಲ. ಈಗ ನೀನು ನನಗೆ ಸಹಾಯ ಮಾಡಿದ್ರೆ ಹೆಚ್ಚಿಗೆ ಉಪಯೋಗ ನಿನಗೆ ಆಗೋದು. ಹ್ಞೂ, ಹೆಂಗೆ ಅಂತ ನೋಡಿಯಾ? ಈಗ ಮಗ ಏನಾದ್ರು ಸತ್ತೋದ್ರೆ ಅದಕ್ಕೆ ಕಾರಣ ಪುಟ್ಟಕ್ಕ ಮಾಡಿಸಿದ ಹೆರಿಗೆನೆ ಅಂತ ಅವಳು ತಲೆ ಕಟ್ಟಿದೆ ಅಂತ ಇಟ್ಕ, ಅದನ್ನೇ ಎಲ್ಲ ನಂಬ್ತಾರೆ. ಇದನ್ನು ಮುಂಚೆನೆ ನೀನು ತವ ನಾನು ಹೇಳಿದ್ನಲ್ಲ. ದಿಟ್ವೆ ಸೌತಿ ಮೇಕೆ ಅಬ್ಬಾದ ಬತ್ತೈತೆ ಅಂದರೆ 10 ಲಕ್ಷ ಅಲ್ಲ, ಮೂಟೆಗಟ್ಟಲೆ ಹಣ ಕೊಡಬೇಕು ಅಂತ ಅನಿಸ್ತೈತೆ. ಯಾರಿಗೆ ಮಮ್ಮಿ ಮೂಟೆಗಟ್ಟಲೆ ಹಣ ಕೊಡಬೇಕು? ಮುಕ್ತಿ, ಯಾವಾಗಲ ಬಂದೆ? ನೀವಾಗಲೇ ದುಡ್ಡಿನ ವಿಷಯ ಮಾತಾಡ್ತಿದ್ರಲ್ಲ, ಆಗಲೇ ಬಂದೆ.
ನನಗೂ ಈ ಮೂಟೆಲೆಲ್ಲ ಟ್ರಕ್ಗಟ್ಲೆ ಹಣ ತಗೊಂಡೋಗಿ ಖರ್ಚು ಮಾಡಬೇಕು ಅಂತ ಆಸೆ. ಆಸೆಗೆ ಮಿತಿನ. ಆದರೆ ಆ ಕಾಸನ್ನ ಹೆಂಗೆ ಸಂಪಾದನೆ ಮಾಡಿ ಖರ್ಚು ಮಾಡಬೇಕು ಅನ್ನೋದು ಮುಖ್ಯ ಆಯ್ತದೆ ಅಲ್ವೇ? ಸಾಕು ನಡಿಲ್ಲ, ನನಗೆ ಪಾಠ ಮಾಡೋದು ಬಿಟ್ಟು ಪಾಠ ನೆಟ್ಟು ಕೇಳೋಗು. ಇದೆರಡು ಬುಕ್ ಮರೆತುಬಿಟ್ಟಿದೆ, ಅದಕ್ಕೆ ತಕೋಗುಮ ಅಂತ ಬಂದೆ. ಮಮ್ಮಿ, ಬೇಡದರ ಕೆಲಸ ಕೈ ಹಾಕೋಕ್ಕಿಂತ ಮುಂಚೆ ಹುಷಾರು. ಬರ್ತೀನಿ. ಅದ್ಯಾಕೆ ಹಂಗೆ ನೋಡ್ತಾ ನಿಂತ್ಬಿಟ್ಟೆ ರಾಜಿ? ಈಗ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಬಾಯಿ ತುಂಬ ಹುಣ್ಸೆ ಹಣ್ಣು ರಸ ಬಿಟ್ಕೊಂಡಂಗೆ ಆಗ್ಬಿಟ್ಟದೆ. ನಂಜಮ್ಮ, ನನ್ನ ಗಂಡ 15 ಲಕ್ಷ ದುಡ್ಡನ್ನ ನನ್ನ ಹೆಸರಿನಾಗೆ ಮಡ್ಗವನೆ. ಹೌದೇ? ಸರಿ, ಹಂಗಾರೆ ಯಾಕೆ ತಡ? ಬಾ, ಹೋಗಿ ತಂದ್ಬಿಡಮ್ಮ. ತಕೊಂಡು ಬರ್ಬೋದು, ಆದರೆ ನನ್ನ ಗಂಡನ ಫೋನ್ಗೆ ವಿಷಯ ಹೋಯ್ತದೆ. ನಾನು ಯಾವಾಗ ದುಡ್ಡು ತಗೋತೀನಿ ಅಂತ ಗೊತ್ತಾಗೋಕ್ಕೆ ಅವ್ನ ನಂಬರ್ನ ಬ್ಯಾಂಕಿಗೆ ಕೊಟ್ಟವನೆ. ಗೊತ್ತಾದರೆ ಏನಾದರೂ ಮಾಡಿ ಸಮಾಧಾನ ಮಾಡು. ಒಂದು 2-3 ದಿನ ಕಳೆದ್ರೆ ನಾನೇ ಆ ದುಡ್ಡನ್ನ ಬ್ಯಾಂಕ್ ಹಾಕ್ಬಿಡ್ತೀನಲ್ಲ. ಆಯ್ತು ಬಿಡು, ನನ್ನ ಸೌತಿ ಕೊಲೆ ಮಾಡಿ ಜೈಲ್ಗೆ ಹೋಯ್ತಾಳೆ ಅಂದ್ಮೇಕೆ ನಾನು ಈಟು ಮಾಡದೇ ಇರ್ತೀನಾ? ಇರು, ಪಾಸ್ಬುಕ್ ತಗೊಂಬತ್ತೀನಿ. ಸರಿ. ಕಲಿ ಅಣ್ಣ, ನೀವು ಇಲ್ಲಿ? ನಾನೇ ಬರಕ್ಕೆ ಹೇಳಿದ್ದು. ನಮ್ಮನ್ನೆಲ್ಲ ಕಾಪಾಡಿದ ಹುಡುಗ ಅಲ್ವೇ? ಬಂಗಾರ, ನನಗೆ ಈಗ ಅರ್ಥ ಆಯ್ತು. ಅಪ್ಪಾಜಿ ಚೆನ್ನಾಗಿದ್ದೀರಾ? ಸಣ್ಣಾಗಿವ್ನಿ. ರೀ, ಈ ಹುಡುಗ ಸಂದಾಗ ಗಾಡಿ ಓಡಿಸ್ತಾನೆ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ನ ಯಾರನ್ನು ಕೇಳ್ದಂಗೆ ನಾನೇ ಇವನ್ನ ಇಲ್ಲಿ ಕರೆಸ್ಬಿಟ್ಟೆ. ನೀನು ಇಲ್ಲಿ ಗಂಟೆ ಬರೋಕ್ಕೆ ನಿಮ್ಮ ಮನೆಯವ್ರು ಒಪ್ತಾರ ಕಲಿ? ನನಗೆ ಇನ್ನೊಂದು ಅಮ್ಮನ ಮನೆ ಸಿಗುತ್ತೆ ಅಂತಂದರೆ ಯಾರು ಬೇಡ ಅಂತಾರೆ? ನಮ್ಮ ಮನೇಲಿ ನಿಮ್ಮ ಬಗ್ಗೆ, ನಿಮ್ಮ ಅಮ್ಮನ ಬಗ್ಗೆ ನಮ್ಮ ಅಮ್ಮಂಗೆ ತುಂಬ ಹೇಳಿದ್ದೀನಣ್ಣ. ಇವನು ಕೆಲಸ ಹುಡುಕ್ತಾ ಆಯ್ತಾ? ಪಾಪ ಮನೆಯಾಗೂ ಕಷ್ಟ ಆಯ್ತಂತೆ. ಯೋನೇ ಕೆಲಸ ಕೊಟ್ಟರು ಮಾಡ್ತೀನಿ ಅಂತ ಹೇಳ್ದ. ಅದಕ್ಕೆ ಅವನ ಜೀವನಕ್ಕೂ ಒಂದು ದಾರಿ ಆಯ್ತದೆ ಅಂತ ನಾನೇ ಅವನ್ನ ಕರೆಸ್ತೀನಿ. ಬಿಡು ಬಂಗಾರ, ಒಳ್ಳೇದೇ ಮಾಡಿದೆ. ನಿಮ್ಗೆಲ್ರಿಗೂ ಒಪ್ಪಿಗೆ ಆದರೆ ಮಾತ್ರ ಕೆಲ್ಸಕ್ಕೆ ತಗೊಳ್ಳೋಣ ಅಂತ. ನಮಗೆ ಒಪ್ಪಿಗೆ ಇದೆ ಅತ್ತೆ, ಆದರೂ ತಪ್ಪು ಮಾಡದೇ ಇರೋ ಡ್ರೈವರ್ಸ್ನ ನೀವು ಹೀಗೆ ಕೆಲಸದಿಂದ ತೆಗೆದ್ರೆ ಅವ್ರಿಗೆ ಪಾಪ ಕಷ್ಟ ಆಗಲ್ವಾ? ನೀನು ಹೇಳ್ತಾ ಇರೋದು ದೀಟಾ ಸ್ನೇಹ. ಇವ್ರು ತಪ್ಪು ಮಾಡಿಲ್ಲ, ಆದರೆ ತಪ್ಪು ಮಾಡಿರೋದು ಯಾರು ಅನ್ನೋದನ್ನ ಹೇಳ್ದೆ ತಪ್ಪು ಮಾಡಿರೋರ್ನ ಉಳ್ಸಕ್ಕೆ ನೋಡ್ತಾವ್ರೆ. ಅದು ತಪ್ಪು ಮಾಡಿರೋದಕ್ಕಿನ್ನ ಅಪರಾಧ. ಅದು ಅಲ್ಲದೆ ಮುಂದೆ ಮನೆಯಾಗದು ಯೋನೇ ತೊಂದರೆ ಆದರೂ ಇವ್ರುಗಳ ಮ್ಯಾಕೆ ಸಂಶಯ ಬರ್ತಾ ಹೋಯ್ತದೆ. ಮನುಷ್ಯನ ಗುಣನೇ ಹಂಗೆ ಅಲ್ವೇ? ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನನಗೆ ನನ್ನ ಮನೆಯವರೇ ಮುಖ್ಯ ಕಣವ್ವ. ಇಲ್ಲಿರೋರ್ಗೆ ಯಾರಿಗೆ ಯೋನೇ ಆದ್ರೂ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣವ್ವ. ಇದು ನನ್ನ ಮನಸ್ಸಿನ ಸಮಾಧಾನಕ್ಕೆ ಆಟೆ ಸ್ನೇಹ. ಒಪ್ತೀಯಲ್ವೇ? ಸರಿನವ, ನೀನು ಇಷ್ಟಪಟ್ಟಂಗೆ ಆಗಿ. ಕಲಿ, ಒಳಗೆ ಬಾ, ತಿಂಡಿ ತಿನ್ನುವಂತೆ. ಬೇಡ ಅಪ್ಪಾಜಿ, ಮೊದಲು ಕೆಲಸ, ಆಮೇಲೆ ತಿಂಡಿ ತಿಂತೀನಿ.
ಹಾಂ ಕೋದಂಡ ಕೆರ್ಗೊಡಿತವ ಎಲ್ಲಿಗೆ ಹೋಗ್ಬೇಕು? ಅಮ್ಮರೇ ನಾನೇ ಬರ್ತೀನಲ್ಲ ಹೊಸ ಡ್ರೈವರಿಗೆ ನಾನೇ ತೋರಿಸಿಲ್ರಿ. ಕೋದಂಡ ಅವನ ಹೆಸರು ಕಲ್. ಸರಿ ಅಮ್ಮರೇ, ಹಾಗೆ ಕೂಗ್ತೀವಿ. ಹೊರಡೋಣ ಅಕ್ಕಲಿ. ಆಯ್ತಣ್ಣ. ನೀನು ಇವನು ಬರೋದು ಬೇಡ ಕೋದಂಡ, ಇಲ್ಲೇ ಇದ್ದು ಬಾಕಿ ಕೆಲಸ ಎಲ್ಲವ ಮುಗಿಸ್ಬಿಡು. ಆದರೆ ವಿಳಾಸನ ಕಲಿಗೆ ಹೋಗು. ಬರನೆ ಅದ್ರ ಮುಂದಿನ ಕುಡ್ತಲ್ಲಿ ಇಳಾಸ ಆಯ್ತಾ ನೋಡಿ. ಹಾಂ ಸರಿ, ನಾನು ಬರ್ತೀನಿ. ಮ್ಯಾ ದೊರೆ ಏನೋ 10 ಲಕ್ಷನಾ? ಅಕ್ಕ ಏನದು ಭಾವ ಹೇಳ್ತಿರೋದು? ಏ ನನಗೇನಿಲ್ಲ ಗೊತ್ತು. ಸುಳ್ಳೇನಾರು ಹೇಳಿದ್ರೆ ನನ್ನ ಹೆಸರಿನಾಗಿರೋ ದುಡ್ಡನ್ನ ನಾನು ಯಾವಾಗನ ತಕ್ಕಂತೀನಿ. ಏನಿವಾಗ ದುಡ್ಡು ಮಾಡಿಗಿರೋದು ನಾನು. ನೀನೇ ಇರ್ಬೋದು, ಆದರೆ ನನ್ನ ಕಟ್ಕೊಂಡು ಬಿಟ್ಟೋಗಿದ್ಯಲ್ಲ, ಅದಕ್ಕೆ ನೀನು ನನಗೆ ಕೊಟ್ಟಿರೋ ಫೀಸು ಅನ್ಕೋ. ಯಾಕೆ ಸುಮ್ಕಾಗ್ಬಿಟ್ಟೆ? ಮಾತಾಡು. ಹಾಂ, ಈಗ ನಾನೇನ ಕೋರ್ಟು ಕೇಸು ಅಂತ ಹೋದ್ರೆ 10 ಲಕ್ಷ ಅಲ್ಲ 30 ಲಕ್ಷ ಹೆಂಗ್ ತಗೊಳ್ಳೋದು ಅಂತ ನನಗೆ ಗೊತ್ತೈತೆ. ನಾನೇನ ಕೇಸು ಅಂತ ಹೋದ್ರೆ ಬೀದಿಗೆ ಬೀಳ್ತೀಯ, ಹುಷಾರು. ಕೇಸ್ ಹೋಗೋ. ಕಾನೂನು ಬರೀ ಹೆಂಗಸರಿಗೆ ಮಾತ್ರ ಮಾಡಿಲ್ಲ, ಗಂಡಸರಿಗೂ ಮಾಡವ್ರೆ. ಏನು ಬಾವ ನೀನುವೆ ಅಕ್ಕನ ಮಾತ್ಗೆ? ಅಕ್ಕ ನಿಜ ಹೇಳು, ದುಡ್ಡು ಏನು ಮಾಡ್ದೆ? ನನ್ನ ದುಡ್ಡು ನನ್ನ ಇಷ್ಟ, ನಿಮ್ಗೆ ಯಾರಿಗೂ ಕೇಳೋಕೆ ಅಧಿಕಾರ ಇಲ್ಲ. ಮೊದಲೇ ಇವಳು ರಾಂಗ್ ರೂಟಲ್ಲಿ ಹೋಗೋಳು. ಯಾವ ಕಿತಾಪತಿ ಮಾಡೋಕ್ಕೆ, ಯಾರ ಮನೆ ಹಾಳು ಮಾಡೋಕ್ಕೆ 10 ಲಕ್ಷ ತಗೊಂಡವಳು ಅಂತ ಗೊತ್ತಾಗಲಿ, ಆಮೇಲೆ ಗೊತ್ತಾಯ್ತದೆ ಕೇಸು ಕೋರ್ಟು ಅಂತ ಯಾವನು ಅಲಿತಾನೆ. ಅಕ್ಕ ನೀನು ಮಾಡ್ತಿರೋದು ಒಂಚೂರುವೆ ಸರಿ ಇಲ್ಲ. ಇವಳದು ಇಂಥ ಬುದ್ಧಿ ಅಂತ ಮದುವೆ ಮುಂಚೆ ಗೊತ್ತಿದ್ದಿದ್ರೆ ಇವಳು ಮೂಸ್ ಕೂಡ ನೋಡ್ತಿರ್ಲಿಲ್ಲ. ಆಗೇನಾದರೂ ಹಿಂಗೆಲ್ಲ ಆಯ್ತದೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಿಮ್ಮ ಮದುವೆನ ನಾನು ಆವತ್ತೇ ನಿಲ್ಲಿಸ್ಬಿಡ್ತಿದ್ದೆ. ಈಗ ಗೊತ್ತಾಯ್ತಲ್ಲ, ಮೊದಲು ಇಲ್ಲಿಂದ ಹೋಗು. ಹೋಗ್ತೀನಿ, ಆದರೆ ವಿಷಯ ಗೊತ್ತಾದರೆ ಹೆಂಗೆ ಬತ್ತೀನಿ ನೋಡ್ತಾ ಇರೋ. ಬಾಬು ಅಪ್ರೂಪಕ್ಕೆ ಮನೆಗೆ ಬಂದಿದ್ಯಾ, ಹೊಸಿ ಕಾಪಿನ ಕುಡ್ಕೊಂಡು ಹೋಗು. ಕಾಪಿ ಹೇ ಸುಮ್ಕಿರ್ಲ. ಈ ಜನ್ಮ ನೀವು ಬದಲ ಹಾಕಿಲ್ಲ. ಹೋಗೋ, ನನಗೆ ಬುದ್ಧಿ ಒಳಗೆ ಬರಬೇಡ. ಮೊದಲು ನಾನು ಮಾಡೋ ಕೆಲಸ ಎಲ್ಲ ಸಲೀಸಾಗಾಯ್ತಿತ್ತು. ಯಾವಾಗ ಇವಯ್ಯ ನನ್ನ ಸೌತಿ ಮನೆಗೆ ಹೋಗಿ ಸೇರ್ಕಣ್ಣು ಆಗ್ಲಿಂದ ನನ್ನ ಬುಡ್ ಬಾಣ ಎಲ್ಲ ನನ್ನ ಬುಡಕ್ಕೆ ಬಂದು ಬೀಳ್ತೈತೆ. ಎಲ್ಲದಕ್ಕೂ ಇವಯ್ಯನೇ ಕೊಂಡಿ ಆಗ್ಬಿಟ್ಟವನೆ, ನನ್ನ ದಾರಿಗೂ ಬೇಲಿ ಆಗ್ಬಿಟ್ಟವನೆ. ಕೊಂಡಿ ಕಳ್ಸ್ಕೊಂಡಂಗೆ ಮಾಡೇ ಮಾಡ್ತೀನಿ. ಅದಕ್ಕೆ ನನ್ನ ತಾಳಿ ಮಣ್ಣಾಗ ಹಾಕಿದ್ರು ಪರವಾಗಿಲ್ಲ, ಇವಯ್ಯನ್ ಮಾತ್ರ ಜೀವಂತವಾಗಿ ಬಿಡೋಕ್ಕಿಲ್ಲ. ಅಮ್ಮ ನೋಡು, ಅಲ್ಲಿ ಮರ ಕಾಣಿಸಿದ್ಯಾ? ಅಲ್ಲಿಂದ ಹಂಗೇ ಸೀದಾ ಬಂದರೆ ಇಲ್ಲಿ ಮಾವಿನ ತೋಪು, ಅದಾದ್ಮೇಲೆ ಆ ತೆಂಗಿನ ತೋಟ, ಅದಾದ್ಮೇಲೆ ಹಿಂಗೆ ಬರಮ್ಮ. ಈ ಸರೌಂಡಿಂಗ್ ಫುಲ್ಲು ಇದೆಲ್ಲ. ಆ ತೆಂಗಿನ ತೋಟದ ಹಿಂಗಡೆ ಒಂದು ಕೆರೆ ಇದೆ, ಅಲ್ಲಿವರೆಗೂ ಮಾದೇಗೌಡನ ಮಗನ ಹೆಸರಿಗೆ ಮಾಡಿರೋದು. ಓಹೋ, ಇದನ್ನೆಲ್ಲ ನೋಡ್ತಾ ಇದ್ರೆ ಏನಿಲ್ಲ ಅಂದರೂ ಇದೊಂದೇ 500 ಎಕರೆಗಿಂತ ಕಡಿಮೆ ಇಲ್ವಲ್ಲ ಮಗನೇ? ಇದೆಲ್ಲ ಆ ಬಂಗಾರಮ್ಮನ ಬುದ್ಧಿವಂತಿಕೆಯಿಂದನಾಗಿರೋದು. ಅಷ್ಟೇ ಅಲ್ಲಮ್ಮ, ಊರ್ಲಿರೋ ಜಮೀನು, ಮನೆ, ಅಂಗಡಿಗಳು, ಕಾಂಪ್ಲೆಕ್ಸು, ಕಲ್ಯಾಣ ಮಂಟಪ ಇದೆಲ್ಲ ಆ ಬಂಗಾರಮ್ಮನ ಹೆಸರಿಗೆ ಆಗಿರೋದು. ನಾನೇನಾದರೂ ಆಗಲೇ ಈ ಫೀಲ್ಡ್ಗೆ ಇಳ್ದಿದ್ದಿದ್ರೆ ಇದೆಲ್ಲ ನಂದಾಗಿರ್ಬೇಕಾಗಿತ್ತು. ಏನು ಮಾಡೋದು, ನನ್ನ ನಸೀಬ್ ಖರಾಬಾಗಿ ಖಾಲಿ ಕೈ ಮಾಡ್ಕೊಂಡು ಕೂತಿದ್ದೀನಿ. ಅಮ್ಮ
ಖರಾಬಾಗಿರೋ ನಸೀಬ್ನ ಸರಿ ಮಾಡ್ಕೊಳಕ್ ತಾನೆ ನಾವಿಲ್ಲಿಗೆ ಬಂದಿರೋದು. ಇದ್ರ ಮೇಲೆ ನಮ್ಮ ಕಣ್ಣಿಟ್ಟಾಗಿದೆ. ಹೆಡ್ ಬುಷ್ ಯಾವುದೇ ಬಿದ್ದರೂ ಆಟ ನಮ್ಮ ಕಡೆನೆ. ಯಾಕೆ ಅತ್ತೆಗಳನ್ನು ಓವರ್ಟೇಕ್ ಮಾಡ್ತಿದ್ದೀರಾ? 7 ಜನ ಬನ್ನಿ. ಯಾಕೆ ಶ್ರೀ ಹೇಳಿ. 7 ಜನ ಅಂತ ಹೇಳೋದ್ನಲ್ಲ, ಬನ್ನಿ.